It's 5:39 p.m. To hear your notifications, follow the notifications. ಎಲ್ಲರಿಗೂ ನಮಸ್ಕಾರ. ಬಹಳಷ್ಟು ಸತಿ ನಮ್ಮ ಜೀವನದಲ್ಲಿ ಜನಪದ ನೃತ್ಯ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ದಯವಿಟ್ಟು ಎಲ್ಲರೂ ನಿಶಬ್ದವಾಗಿರಿ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರುವಾಗಲಿದೆ. ಆಡಿಯೋ ಸಪರೇಟ್ ಹೋಗ್ತದೆ ನೋಡೋದಕ್ಕೆ. ಅವನು ಗೊತ್ತಲ್ಲ, ಜಗದೀಶ್ ಕೇಳಕ್ಕೆ ಹೇಳಿ ಸರ್, ಅವರು ಗೊತ್ತಲ್ಲ. ಚೆಕ್ ಮಾಡ್ಕೊಳಪ್ಪ, ಯಾವ್ದಾರ ಒಂದು ಹಾಕೊಂಡು ಚೆಕ್ ಮಾಡು, ಹಾಕೊಂಡು ಫುಲ್ ಚೆಕ್ ಮಾಡು, ಕಂಟಿನ್ಯೂ ಬರ್ತವೆ ನೋಡು. ಮುಂದಿನ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರಿಂದ ಸನ್ಮಾನ್ಯ ಶ್ರೀ ಶುಭವೀರ್ ಜೈನ್ ಬಿ ನ್ಯಾಯಾಧೀಶರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಂದ ಮತ್ತು ಶ್ರೀ ದಾಲಾಯತ್ ಅಬ್ದುಲ್ ರಫಿ ಅಧ್ಯಕ್ಷರು ದಾಲಾಯತ್ ಸುಬಾನ್ ಸಾಬ್ ವೆಲ್ಫೇರ್ ಅಂಡ್ ಎಜುಕೇಶನ್ ಟ್ರಸ್ಟ್ ಬೆಂಗಳೂರು ಒಳಗುಂದಿ, ಬಿಚ್ಚುಗತ್ತಿ ಖಾಜಾ ಹುಸೇನ್ ಅಧ್ಯಕ್ಷರು, ರಮೇಶ್ ಎಸ್ ಜಿ
ಪ್ರಧಾನ ಕಾರ್ಯದರ್ಶಿಗಳು ಇವರಿಂದ ದೀಪ ಬೆಳಗಿಸುವ ಕಾರ್ಯಕ್ರಮ. ಕೈ ನೋಡ್ಕೊಳ್ಳೋ ಹಾಳಾಗೋಗುತ್ತಿಲ್ಲ ಅವು ಬಿಟ್ಟು ಅದೊಂದು ಆಟ ಕುಂಟಿ ಲೆಕ್ಕಕ್ಕಿಲ್ಲ ಆಡಿಯೋ ಬರ್ತಾ ಇದೆಯಾ ನೋಡೋ ಅದು ಸಿಗುತ್ತೆ ಸರ್. ಹಲೋ ಸೈಡು ಮೇಡಮ್ ವೀರಪ್ಪ ಸೈಡಲ್ಲಿ ಬನ್ರಿ. ನನಗೆ ಈಸಿ ದೀಪ ಬೆಳಗಿಸುತ್ತಾ ಗಣ್ಯಾತಿ ಗಣ್ಯರಿಗೆ ವಂದನೆಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ ಔಚಿತ್ಯ ನುಡಿ ದಯಾನಂದ್ ಎಂ ನಿಕಟಪೂರ್ವ ಅಧ್ಯಕ್ಷರಿಂದ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು ಹರ್ಷಕ್ಕಿದು ನೂರು ದಾರಿ ಮಂಕುತಿಮ್ಮ. ಕವಿವಾಣಿಯೊಂದಿಗೆ ಪ್ರಾತಸ್ಮರಣೆಯಾಗಿರ್ತಕ್ಕಂಥ ಎಲ್ಲ ಗುರುಗಳ ಪಾದಾರೊಂದಕ್ಕೆ ಪಣಮಟ್ಟು ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಿರ್ತಕ್ಕಂಥ ಪೂಜ್ಯನೀಯ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಪಾದಾರಗಳಲ್ಲಿ ಪಣಮಟ್ಟು ಕರ್ನಾಟಕ ಲೋಕಾಯುಕ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶುಭವೀರ್ ಜೈನ್ ಸರ್ ಅವರ ಪಾದವೃಂದದಲ್ಲಿ ಪಣಮಟ್ಟು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ಎಲ್ಲ ಗುರುಗಳೇ, ಗುರುಮಾತೆಯರೇ, ನನ್ನ ಮಾಧ್ಯಮದ ಸನ್ಮಿತ್ರರೇ, ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತೂರವಾಗಿರ್ತಕ್ಕಂಥ ಸ್ವಾಗತ ಮತ್ತು ಸುಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಈ ಒಂದು ಸಮಾರಂಭದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದಂತಹ ಎಲ್ಲ ಗುರುಗಳಿಗೆ, ಗುರುಮಾತೆಯರಿಗೆ, ನನ್ನ ಎಲ್ಲ ಮಾಧ್ಯಮದ ಕರ್ನಾಟಕ ಪ್ರೆಸ್ ಕ್ಲಬ್ನ ಎಲ್ಲ ಕುಟುಂಬದ ಸನ್ಮಿತ್ರರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಸ್ಮರಣಾರ್ಥ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ 2024ರ ಈ ಒಂದು ಸಮಾರಂಭಕ್ಕೆ, ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸ್ವಾಗತ ಸುಸ್ವಾಗತವನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ದೇಶದ ಉತ್ತಮ ಪ್ರಜೆಗಳನ್ನ ನಿರ್ಮಾಣ ಮಾಡತಕ್ಕಂಥ ಯಾರಾದ್ರೂ ದೇವತೆ ಗುರುಗಳಿದ್ರೆ ಅವರು ಶಿಕ್ಷಕರು ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೇಕು. ಹರಮುನಿದರು ಗುರು ಕಾಯುವನು ಅನ್ನುವ ಅನೇಕ ನಾಣ್ಣುಡಿಗಳನ್ನು ನಾವು ಕೇಳಿದ್ದೇವೆ. ಇವತ್ತು ಭಾರತ ದೇಶ ಪ್ರಪಂಚದ ವಿವಿಧ ದೇಶಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ವಿಜ್ಞಾನಿಗಳನ್ನ, ಇಂಜಿನಿಯರ್ಗಳನ್ನ, ದೊಡ್ಡ ದೊಡ್ಡ ಸಾಹಿತಿಗಳನ್ನ ನಮ್ಮ ಭಾರತ ದೇಶದ ಮಣ್ಣು
ಈ ಮಣ್ಣನ್ನ ಪ್ರಪಂಚಾದ್ಯಂತ ಪಸರಿಸುವಂತಹ ವ್ಯಕ್ತಿಗಳನ್ನ ಇವತ್ತು ಯಾರಾದರೂ ನಿರ್ಮಾಣ ಮಾಡಿದ್ರೆ ಗುರುಗಳು ನಿರ್ಮಾಣ ಮಾಡಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಬಹಳ ಖುಷಿ ಆಗ್ತದೆ ನಮ್ಮ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಇವತ್ತು ಕಂಡು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಗಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ, ಕಾಲೇಜು ಶಿಕ್ಷಣ, ಅಂಗನವಾಡಿ ಶಿಕ್ಷಣ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳಿಕೆ ಇವತ್ತು ನಮ್ಮ ದೇಶದ ಶೈಕ್ಷಣಿಕ ಅಭಿವೃದ್ಧಿಯ ಕಾರಣ ಅಂತೇಳಿ ಬಹಳ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಒಬ್ಬ ವಿದ್ಯಾರ್ಥಿಯನ್ನ ಒಂದು ಮುದ್ದೆಯನ್ನ ಮೂರ್ತಿಯನ್ನಾಗಿ ಮಾಡಿ, ಒಂದು ಕಲ್ಲನ್ನ ಕಟ್ಟದ ಮೂರ್ತಿಯನ್ನಾಗಿ ಮಾಡಿ ತನ್ನ ಇಡೀ ಜೀವನವನ್ನ ಮಕ್ಕಳಿಗೋಸ್ಕರ ಮುಡುಪಾಗಿಟ್ಟಿರ್ತಕ್ಕಂಥ ಅನೇಕ ಶಿಕ್ಷಕರನ್ನು ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇದ್ದೇವೆ. ಇಂಥ ಎಲ್ಲ ಗುರುವರೆಗಳನ್ನ ನಾವು ಸ್ಮರಿಸ್ತಾ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹೆಸರಿನಲ್ಲಿ 2024ರ ಕರ್ನಾಟಕ ಪ್ರೆಸ್ ಕ್ಲಬ್ ಮತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಶಿಕ್ಷಕರ ಪರಿಷತ್ತು ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿಯನ್ನ ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಇವತ್ತು ನಿಮ್ಮೆಲ್ಲರ ಮುಂದೆ ಆಯೋಜನೆ ಮಾಡಿಕೊಂಡಿದ್ದಾರೆ. ಕಾರಣ ಇಷ್ಟೇ, ನಮಗೆ ಕಲಿಸಿದಂತಹ ಗುರುಗಳು ಇಂಥ ನಮ್ಮ ಮುಂದೆ ಇರತಕ್ಕಂಥ ಗುರುಗಳ ಆಶೀರ್ವಾದ ನಮಗೆ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಬೇರೆ ಯಾವ ಉದ್ದೇಶದಿಂದ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಕೂಡ ನಮ್ಮ ಕನ್ನಡ ನಾಡಿನ ಸಾಹಿತ್ಯ ಜ್ಞಾನಪೀಠ ಪ್ರಶಸ್ತಿ, ನಮ್ಮ ಕರ್ನಾಟಕದ ಮಣ್ಣಿನ ಸೊಗಡು ಈ ಸಾಹಿತ್ಯದ ಒಂದು ಪರಿಮಳ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬೀರ್ತಾ ಇದೆ ಅಂದ್ರೆ ನಮ್ಮ ಚಂದ್ರಶೇಖರ್ ಕಂಬಾರ್ ಸರ್ ಅಂತ ಪ್ರಮುಖ ಕಾರಣ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇಂಥವ್ರನ್ನು ಪಡೆದಿರ್ತಕ್ಕಂಥ ನಾವು ನೀವೆಲ್ಲ ಬಹಳ ಪುಣ್ಯವಂತರು ಅಂತಕ್ಕಂಥದ್ದು ಅಭಿಮಾನದಿಂದ ನಾವು ಚಚ್ಚದೆಯಿಂದ ಹೇಳಬೇಕಾಗ್ತದೆ. ಇಂಥ ಸಾಹಿತ್ಯದ ಸೊಗಡನ್ನ ಕಂಡಿರ್ತಕ್ಕಂಥ ನಮ್ಮ ಕನ್ನಡ ನಾಡಿನ ವೈಭವವನ್ನ, ಸಂಸ್ಕೃತಿಯನ್ನ, ಗುರುಗಳನ್ನ ಸ್ಮರಿಸುವಂತ ಒಂದು ಸುಸಂದರ್ಭ ಇವತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಹಮ್ಮಿಕೊಂಡಿದೆ. ಮತ್ತೊಮ್ಮೆ 2024ರ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಆಗಮಿಸಿರುವಂತ ಶಿಕ್ಷಕರನ್ನ ಇವತ್ತು ನೆನಪು ಮಾಡ್ಕೋಬೇಕು. ಇವತ್ತು ಪ್ರಶಸ್ತಿ ಪಡಿತಕ್ಕಂಥ ಶಿಕ್ಷಕರು ಏಕೋಪದೇಶಾಲಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. 1ರಿಂದ 7ನೇ ಕ್ಲಾಸಲ್ಲಿ ಒಬ್ಬರೇ ಶಿಕ್ಷಕಿಯಾಗಿ, ನದಿಗೆ ಮಳೆಗಾಲದಲ್ಲಿ ಹೊಳೆ ಹಳ್ಳ ಬಂದಂತ ಸಂದರ್ಭದಲ್ಲಿ ತನ್ನ ಮಗುವನ್ನ ಕಟ್ಟಿಕೊಂಡು ತನ್ನ ಗಂಡನನ್ನ ಬಿಟ್ಟು ಅದೇ ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ವಸತಿ ಮಾಡ್ತಕ್ಕಂಥ ಶಿಕ್ಷಕಿ ಕೂಡ ನಮ್ಮ ಮುಂದೆ ಇದ್ದಾರೆ. ನೋಡಿ ಎಂತಿಂತ ನಮ್ಮ ನಿಸ್ವಾರ್ಥ ಸೇವೆಯನ್ನು ಮಾಡ್ತಕ್ಕಂಥ ಗುರುಗಳು ನಮ್ಮ ಮುಂದೆ ಇದ್ದಾರೆ. ಇವತ್ತು ನಾವು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಅಂಗನವಾಡಿ ಟೀಚರ್ ಇದ್ದಾರೆ, ಪ್ರಾಥಮಿಕ ಶಿಕ್ಷಕರಿದ್ದಾರೆ, ಪ್ರೌಢಶಾಲೆಗಳಿದ್ದಾರೆ, ಉಪನ್ಯಾಸಕರಿದ್ದಾರೆ. ಇವರೆಲ್ಲರನ್ನೂ ಕೂಡ ನಾವು ಯಾಕೆ ಇವತ್ತು ಸ್ಮರಣೆ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ, ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ಇನ್ನೂ ನಮಗೆ ಶಿಕ್ಷಣದ ಅವಶ್ಯಕತೆ ಇದೆ ಅನ್ನುವಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿದ್ದೇವೆ ಬಂಧುಗಳೇ. ಇನ್ನು ನಮ್ಮ ಶಿಕ್ಷಣ ವ್ಯವಸ್ಥೆ ಜಪಾನ್, ಚೀನಾ ಹೀಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸರಿ ಹೊಂದುವಂತ ಶಿಕ್ಷಣವನ್ನು ಕೂಡ ನಾವು ಕೊಡ್ಲಿಕ್ಕೆ ಇವತ್ತು ಮುಂದಾಗಬೇಕಾಗಿದೆ. ಕಾರಣ ಇಷ್ಟೇ, ನಾವು ತಂತ್ರಜ್ಞಾನದಲ್ಲಿ ಇನ್ನೂ ಕೂಡ ಹಿಂದಿದ್ದೇವೆ. ಅಂತ ಒಂದು ಮಕ್ಕಳಿಗೆ ಕೊಡ್ತಕ್ಕಂಥ ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನ ಇವತ್ತು ನಾವೆಲ್ಲ ಕೊಡಬೇಕಾಗಿದೆ. ಅಂತ ಒಂದು ಶಿಕ್ಷಣ ಕೊಡ್ಲಿಕ್ಕೆ ನೀವೆಲ್ಲರೂ ಕೂಡ ಶ್ರಮಪಟ್ಟು ಕೆಲಸವನ್ನ ಮಾಡ್ತೀರಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. ಎಲ್ಲ ಕೈ ಮುಗಿದು ಕೇಳ್ತಾನೆ ಗುರುಗಳಲ್ಲಿ. ಇವತ್ತು ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಿದೆ, ಮಕ್ಕಳು ಕೂಡ ಶಾರ್ಪ್ ಇದ್ದಾರೆ. ಆದರೆ ನಮ್ಮ ಮಕ್ಕಳಲ್ಲಿ ಇವತ್ತು ಸಂಸ್ಕಾರ ಕಡಿಮೆಯಾಗಿದೆ, ಮಾನವೀಯ ಮೌಲ್ಯಗಳು ಕಡಿಮೆಯಾಗಿದ್ದಾವೆ. ಸಂಸ್ಕಾರವನ್ನ
ಮಾನವೀಯ ಮೌಲ್ಯಗಳನ್ನ ತುಂಬುವಂತ ಕೆಲಸ ಯಾರು ಮಾಡಬೇಕಾಗಿದೆ? ಇವತ್ತು ಗುರುಗಳು ಮಾಡಬೇಕಾಗಿದೆ. ಒಂದು ಘಟನೆನ ನೆನಪು ಮಾಡ್ಕೊಳ್ತೇನೆ. ನಾನು ಇವತ್ತು ಒಂದು ಶಾಲೆಗೆ ಹೋಗಿದ್ದೆ. ನಾನು ಆ ಮಗನ ಅಡ್ಮಿಷನ್ ಮಾಡ್ಲಿಕ್ಕೆ ಅವ್ರ ತಂದೆ ಮಗುವನ್ನ ಕರ್ಕೊಂಡ್ ಬರ್ತಾರೆ. ಹಿಂಗೆ ಪ್ರಿನ್ಸಿಪಾಲ್ ಕುಂತಿರ್ತಾರೆ. ಪ್ರಿನ್ಸಿಪಾಲ್ನ ಆ ತಂದೆ ತನ್ನ ಮಗನ್ನ ಈ ಕಿರುಬೆರಳಲ್ಲಿ ಕರ್ಕೊಂಡ್ಬಂದು, ಸರ್ ಮಯ ಕಮ್ಮಿ ಸರ್, ನಮಸ್ತೆ ಸರ್, ಬರಲಿ ಸರ್ ಒಳಗಡೆ ಅಂತ ಕೇಳ್ತಾರೆ. ಆಯ್ತು ಬನ್ನಿ ವೆಲ್ಕಮ್ ಅಂತ ಹೇಳಿ ಪ್ರಿನ್ಸಿಪಾಲ್ರು ಬನ್ನಿ ಸರ್ ಒಳಗಡೆ ಬನ್ನಿ ಅಂತ ಕೇಳ್ತಾರೆ.